ಜಿಲ್ಲೆಯಲ್ಲಿ ಸುಗ್ಗಿ ಕುಣಿತದ ಕಾಲದಲ್ಲಿ ಕಂಡುಬರ್ತಕ್ಕಂಥ ಗುಮ್ಮಟೆ ಪಾಂಗ್ ಅಂತ ಕರ್ನಾಟಕದಲ್ಲಿ ಒಂದೇ ಒಂದು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚು ಅಂಕೋಲಾ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಣ್ತಕ್ಕಂಥದ್ದು. ಪ್ರತಿ ವರ್ಷ ಈ 2 ತಿಂಗಳಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾಗಿ ಇಡೀ ಊರೇ ಸೇರಿಕೊಂಡು ಎಲ್ಲರೂ ಬಣ್ಣಗಳು ಹಚ್ಕೊಂಡು ಎಲ್ಲರೂ ವಿಶೇಷವಾದಂಥ ಇದನ್ನು ಹಾಕ್ಕೊಂಡು ಈ ಗುಮ್ಮಟೆ ಪಾಂಗ್ 10ರಿಂದ 12 ಜನ ಇದನ್ನು ಸೊಂಟಕ್ಕೆ ಕಟ್ಕೊಂಡು ಯಾರೋ ಮಣ್ಣಲ್ಲಿ ಮಾಡಿರ್ತಕ್ಕಂಥ ಉಡುಗೆ ಚರ್ಮ ಇರುತ್ತೆ. ಇದನ್ನು ಕಟ್ಕೊಂಡು ವಿಶೇಷವಾಗಿ ಕುಣಿತಾರೆ. ಅದು ಜಾಸ್ತಿ ಯುವಕರು ಕಲಿತಾ ಇದ್ದಾರೆ, ಬಟ್ ವಯಸ್ಸಾದವರು ಸಿಕ್ಕಾಬಿಟ್ಟೆ ಕುಣಿತಾರೆ. ಬಟ್ ಏನು ವಿಶೇಷ ಅಂದರೆ ಈ ಗುಮ್ಮಟೆ ಪಾಂಗ್ ಇವತ್ತು ಕಣ್ಮರೆ ಆಗ್ತಾಯಿದೆ. ಏನು ಸಾವಿರಾರು ತಂಡಗಳಿದ್ದಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೆಲವೇ ತಂಡಗಳಿದೆ. ಈ ವಿಶೇಷ ಈ ಗುಮ್ಮಟೆ ಪಾಂಗ್ ಏನಪ್ಪ ಅಂದರೆ ಸಂತೋಷದ ವ್ಯಕ್ತಪಡಿಸ್ತಕ್ಕಂಥ ಹಾಡುಗಳು ಮತ್ತು ದೇವತೆಗೆ ಅರ್ಪಣೆ ಆಗ್ತಕ್ಕಂಥ ಹಾಡುಗಳನ್ನ ಗುಮ್ಮಟೆ ಪಾಂಗಲ್ಲಿ ಮಾಡ್ತಾರೆ. ಇದೆಲ್ಲ ಜಮಖಂಡಿ ರಾಜರ ಕಾಲದಲ್ಲಿ ಬಳಸ್ತಕ್ಕಂಥದ್ದು. ಇದು ಅಷ್ಟೇ ಜಮಖಂಡಿ ರಾಜರ ಕಾಲದ್ದು. ಇದರಲ್ಲಿ ವಿಶೇಷ ಅಂದರೆ ಈ ಒಂದು ವಿಳ್ಯದಲ್ಲಿ ಆಗ್ತಕ್ಕಂಥ ಇದರಲ್ಲಿ ದಶಾವತಾರ ಕೆತ್ತಿದ್ದಾರೆ, ನೋಡ್ಬೋದು ನೀವು ಎಲ್ಲ ಅವತಾರಗಳಿದರಲ್ಲಿ. ಅದನ್ನು ಮುಂದುವರಿದು ಎಲ್ಲ ನಮ್ಮಲ್ಲಿ ಈ 250 ವರ್ಷ ಹಳೆಯ ತತ್ರಾಣಿ ಅಂತಿದೆ. ಇದು ಹುಬ್ಬಳ್ಳಿ ಭಾಗದ್ದು. ಹುಬ್ಬಳ್ಳಿಯಿಂದ ಒಬ್ಬರು ಕೊಟ್ಟಿರ್ತಕ್ಕಂಥದ್ದು. ಅವ್ರ ತಾತನ ಹತ್ರ ಇದ್ದಿರ್ತಕ್ಕಂಥದ್ದು ಇವತ್ತಿಗೂ ಅದು ಬಳಕೆಯಲ್ಲಿದೆ. ಭಾಳ ವಿಶೇಷ ಅಂದರೆ ಅದನ್ನು ಎಂಡಾಲ ಅದನ್ನು ಮಾಡ್ಕೊಳ್ಳೋರು, ಬಟ್ ಹೆಚ್ಚು ನೀರಿಗೆ ಬಳಸ್ತಿದ್ರು ಆ ಕಾಲದಲ್ಲಿ. ನೀರು ಕುಡಿಲಿಕ್ಕೆ ಮತ್ತು ಅದಕ್ಕೆ ಚಟಾಕು, ಪಾವು, ಸೇರು ಎಲ್ಲ ಈ ತುಪ್ಪ ಅಳೆಯುವಂಥದ್ದು, ಜೇನು ಅಳೆಯುವಂಥದ್ದು ಇದನ್ನೆಲ್ಲ ಆ ಕಾಲದಲ್ಲಿ ನೋಡಿರ್ಬೋದು. ಮತ್ತೆ ಅದನ್ನು ಮರುಕಳಿಸ್ಬೇಕು ಮತ್ತು ನಗರೀಕರಣದ ಜನಕ್ಕೆ ಇದನ್ನು ತೋರಿಸ್ಬೇಕನ್ನೋ ಒಂದು ಪರಿಕಲ್ಪನೆ. ಒನಕೆ, ಈ ಕೃಷಿ ಬಳಕೆ ಉಪಕರಣಗಳು, ಒನಕೆ ಮತ್ತು ಕೌದಿಗಳು, ಇದು ಕಿನ್ನರಿ. ಇದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಳಸ್ತಕ್ಕಂಥ ಕಿನ್ನರಿ. ಇದು ಕರಗ ನೀವು ನೋಡಿರ್ಬೋದು, ಬನ್ನಿ ಬೆಂಗಳೂರು ನಗರ ಕರಗ ಅದನ್ನು ಮಾಡೆಲ್ ಮಾಡಿದ್ದಾರೆ ಅಷ್ಟೇ, ಒರಿಜಿನಲನ್ನು. ಇಲ್ಲಿ ರೈಲು ಚೊಂಬು ಭಾಳ ವಿಶೇಷವಾಗಿ ನೋಡ್ಬೋದು. ಕೊನೆಯಲ್ಲಿ ಇರ್ತಕ್ಕಂಥದ್ದು ಮೊದಲನೇ ರೈಲು ಚೊಂಬು, ಅದಕ್ಕೊಂದು 300-400 ವರ್ಷ ಆಗಿದೆ. ಅದ್ರ ಪಕ್ಕದ ರೈಲು ಚೊಂಬು 200 ವರ್ಷ ಆಗಿದೆ. ಅದಾದಮೇಲೆ ಇತ್ತೀಚೆಗಿನ ಈ ಚೊಂಬು 3 ರೈಲು ಚೊಂಬುಗಳನ್ನ ಸಹ ಜೋಡಿಸಿದೆ. ಇದೆಲ್ಲ ಕೃಷಿ ಉಪಕರಣಕ್ಕೆ ಬಳಸ್ತಕ್ಕಂಥ ವಸ್ತುಗಳು. ಇದು ಆಟ ಆಡ್ತಕ್ಕಂಥದ್ದು. ಇದು ಮದುವೆ ಮನೆ. ಇದು ಮದುವೆಯಲ್ಲಿ ನೋಡಿ, ಉತ್ತರ ಕರ್ನಾಟಕದಲ್ಲಿ ಒಂಥರ ಮನೆ ಮಾಡಿದ್ರೆ, ದಕ್ಷಿಣ ಕರ್ನಾಟಕದಲ್ಲಿ ಚಾಮರಾಜನಗರದಲ್ಲಿ, ಅದು ಬಂದುಬಿಟ್ಟು ಕೊಯಂಬತ್ತೂರಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಮನೆ ಮಾಡ್ತಾರೆ ಮದುವೆಗೆ. ಇದರಲ್ಲಿ ಸಾಂಪ್ರದಾಯಿಕ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು. ಇನ್ನು ಬಸವಣ್ಣನ ಕಾಲದ ಚಿತ್ರ ಭಾಳ ವಿಶೇಷವಾದದ್ದು. ಅದು ಹೂವು ಮತ್ತು ಇದರಿಂದ ಪೇಂಟಿಂಗ್ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ. ಅವರ ಜನ್ಮದ ಫೋಟೋ ಅದು. ಇದು ಆ್ಯಂಟಿಕ್. ಇದನ್ನು ಬಾಗಿಲುಗಳು ಅಸ್ಸಾಂ ಮತ್ತು ಗೌಹಾಟಿ ಆ ಭಾಗದಲ್ಲಿ ಮನೆ ಬಾಗಿಲು ಇದನ್ನೇ ಬಳಸ್ತಾರೆ ಆ ಭಾಗದಲ್ಲೆಲ್ಲ. ಇದು ಪಿರಿಯಾಪಟ್ಟಣದಲ್ಲಿ